ಬೆಂಗಳೂರಿನ ಗಾಯತ್ರಿ ಲೇಔಟ್ನಲ್ಲಿ ನಿನ್ನೆ ನಡೆದಂತಹ ಘಟನೆಯಲ್ಲಿ ಚಲಿಸ್ತಾ ಇದ್ದಂತಹ ಓಮಿನಿ ವಾಹನದಿಂದ 5 ಶಾಲಾ ಮಕ್ಕಳು ರಸ್ತೆಗೆ ಬಿದ್ದಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸರಿಸುಮಾರಿಗೆ ಕೆಆರ್ ಪುರಂ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಅತಿಯಾಗಿ ತುಂಬಿಕೊಂಡಿದ್ದಂತಹ ವಾಹನವು ರಸ್ತೆಯ ಗುಂಡಿಗೆ ಇಳಿದಾಗ ಹಿಂಭಾಗದ ಒಂದು ಬಾಗಿಲೇನಿದೆ ಅದು ಇದ್ದಕ್ಕಿದ್ದಂಗೆ ತೆಕ್ಕೊಂಡಿದೆ. ಮಕ್ಕಳು ವಾಹನದಲ್ಲಿ ಹೊತ್ಕೊಂಡು ಕೂತ್ಕೊಂಡಿದ್ರು. ಬಾಗಿಲು ತೆರೆದ ಕೂಡಲೇ ಮೂಟೆಗಳಂತೆ ಡಬ್ ಅಂತ ಹೇಳಿ ರಸ್ತೆಗೆ ಬಿದ್ದಿದ್ದಾರೆ. ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಈಗ ಅದೃಷ್ಟವಶಾತ್ ಹಿಂಭಾಗದಲ್ಲಿ ಯಾವುದೇ ವಾಹನ ಬರಲಿಲ್ಲ. ದೊಡ್ಡ ಅನಾಹುತ ತಪ್ಪಿದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ವರದಿ ಬಂದಿದೆ. ಮಕ್ಕಳನ್ನ ಕುರಿ ಮಂದೆಯಂತೆ ತುಂಬಿಕೊಂಡು ಅಜಾಗರೂಕತೆಯಿಂದ ವಾಹನ ಚಲಾಯಿಸ್ತಾ ಇದ್ದಂತಹ ಚಾಲಕ ಈಗ ಇದಕ್ಕೆಲ್ಲಕ್ಕೂ ಕೂಡ ಸರಿಯಾದ ವಿವರಣೆಯನ್ನ ನೀಡಬೇಕಾಗಿದೆ. ನೋಡ್ತಾ ಇದ್ದೀರಿ, ಕುರಿ ಮಂದೆ ತುಂಬವ್ರೆ. ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಹೇಳ್ತೀನಿ, ರಸ್ತೆ ಗುಂಡಿಗಳ ಅವಶ್ಯಕತೆ ನಿಮಗೇನಿದೆ? ಅದರಿಂದ ಲಾಭ ಬರುತ್ತಾ? ರಸ್ತೆ ಗುಂಡಿಗಳಿಂದ ರಸ್ತೆ ಗುಂಡಿಗಳಿಂದ ಏನಾದರೂ ಲಾಭ ಬರುತ್ತಾ ನಿಮಗೆ? ಯಾಕೆ ಗುಂಡಿಯನ್ನು ತೆಕ್ಕೊಂಡಿದ್ದೀರಿ? ಮುಚ್ಚಬೇಕಾ ಕೆಲಸ ಮೊದಲು ಮಾಡಬೇಕು. ಹೇಳ್ತೀರಿ ಬಾಯಲ್ಲಿ ಬೆಂಗಳೂರು ಸಿಂಗಾಪುರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಏನೂ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಕೊಡಿ. ಇನ್ನು ಡ್ರೈವರ್ಸ್ಗಳು ಪುಣ್ಯಾತ್ಮರು, 2 ಕಡೆ ಡ್ಯೂಟಿ, 3 ಕಡೆ ಡ್ಯೂಟಿ ಮಾಡ್ತಾ ಇರ್ತಾರೆ. ಒಂದೇ ಸಲಕ್ಕೆ ಎಲ್ಲರೂ ಕರ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಬರ್ತಾರೆ. ಅದು ಒಳ್ಳೆ ಹೆಂಗಾಗುತ್ತೆ ಅಂತಂದರೆ, ಉಸಿರಾಡಕ್ಕೆ ಜಾಗ ಇರಲ್ಲ ಮಕ್ಕಳಿಗೆ, ಉಸಿರಾಡಕ್ಕೆ ಜಾಗ ಇರಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು, ಹಿಂದ್ಗಡೆಯಿಂದ ಗಾಡಿ ಫಾಸ್ಟಲ್ಲಿ ಬಂದಿತ್ತು ಅಂತಂದರೆ ಏನಾಗಬೇಕು? 5 ಜನ ಬಿದ್ದಿದ್ದಾರೆ, ಏನಾಗಬೇಕು ಅವರಿಗೆ? ಸೆನ್ಸ್ ಇದೆಯಾ? ಯಾರ ಅವನು ಗಾಡಿ ಡ್ರೈವರು? ಪೊಲೀಸರು ಕರ್ಕೊಂಡು ಹೋಗ್ಬೇಕು ಫಸ್ಟ್ ಅವನನ್ನು. ಹೇಗೋ ತುಂಬಬೇಕು ಅಂತ ಗೊತ್ತಾಗೋದಿಲ್ಲ. ಅದೇನು ಗೂಡ್ಸಾ? ಅದೇನು ಅಕ್ಕಿ ಚೀಲನ ಅದು ನಮ್ಮನ್ನ ತುಂಬ್ಕೊಂಡು ಹೋಗೋಕ್ಕೆ? ಜೀವ ಇರುವ ಮಕ್ಕಳು ಅವರು, ಗೊತ್ತಾಗಲ್ಲ ಅಷ್ಟು. ಕಾರ್ ಹಿಂಬದಿ ನೋಡ್ತಾ ಇದ್ದೀರಾ, CCTV ದೃಶ್ಯಾವಳಿಗಳಿಂದ ತೋರಿಸ್ತಾ ಇದ್ದೀವಿ ನಾವು. ಸಂಪೂರ್ಣ ನ್ಯೂಸ್ ತೋರಿಸ್ತಾ ಇದೆ ನೋಡಿ ಯಾವ ರೀತಿಯಾಗಿ ತುಂಬ್ಕೊಂಡು ಹೋಗಿದ್ದಾರೆ. ಕುರಿ ಮಂದೆ ತುಂಬ್ಕೊಂಡು ಹೋದಂಗೆ. ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಕೆಲಸ ಮಾಡಿ. ಬೇರೆಯವ್ರ ಪ್ರಾಣ ನಿಮ್ದಾದ್ರ ಪ್ರಾಣ, ಬೇರೆ ಮಕ್ಕಳದಾದ್ರ ಪ್ರಾಣ ಅಲ್ವಾ? ಹಿಂದ್ಗಡೆಯಿಂದ ಯಾವುದೋ ಒಂದು ಲಾರಿನೋ ಅಥವಾ ಟ್ರಕ್ಕೋ ಬಂದಿದ್ರೆ ಪರಿಸ್ಥಿತಿ ಏನಾಗಿತ್ತು? ಇದೇ ಒಂದು ಕೆಲಸ ಹೈವೇದಲ್ಲಾದರೆ ಏನು ಮಾಡ್ತಿದ್ರಿ? ಮಾಡ್ತಿದ್ರಿ? ಎಷ್ಟು ಜನ ತುಂಬಿಸ್ಕೊಂಡು ಹೋಗ್ತಾರೆ ಓಮಿನಿಲಿ? 8 ಜನ ಅಥವಾ 9 ಜನ, ಅದು ಹೆಚ್ಚೆ. ನೀವೆಷ್ಟು ಜನ ತುಂಬಿಸ್ಕೊಂಡು ಹೋಗ್ತಿದ್ದೀರಾ? ಇಡೀ ಸ್ಕೂಲೇ ಆ ಒಂದು ವ್ಯಾನಲ್ಲಿದೆ ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮನೆ ಮಕ್ಕಳನ್ನ ಸಾಕಬೇಕು ಅಂತ ತಾನೇ ನೀವು ಮಾಡ್ತಾ ಇರೋ ಕೆಲಸ ಇದು. ಬೇರೆಯವ್ರ ಮನೆ ಮಕ್ಕಳು ಕಾಣಿಸ್ತಾ ಇಲ್ವಾ ನಿಮಗೆ? ಇನ್ನು ಆ ರಸ್ತೆ ಗುಂಡಿ ಎಲ್ಲೂ ಸಿಗಲ್ಲ ಇವ್ರಿಗೆ. ರಸ್ತೆ ಗುಂಡಿ ಎಲ್ಲಿದೆ ತೋರಿಸಿ, ಎಲ್ಲಿದೆ ತೋರಿಸಿ ಅಂತ ಹೇಳ್ತೀರಾ ಪ್ರತಿಯೊಬ್ಬರು ಕೂಡ. ರಾಜಕಾರಣಿಗಳು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಎಲ್ಲಿದೆ ರಸ್ತೆ ಗುಂಡಿ ಅಂತ ಕೇಳ್ತಿದ್ದೀರಲ್ಲ, ಇಲ್ಲಿದೆ ರಸ್ತೆ ಗುಂಡಿ. ನಾಳೆ ಅದ್ರೊಳಗಾಗಿ ಮುಚ್ಚಿಸ್ತೀರಾ ಅದನ್ನ? ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.